ದುಷ್ಟ ಕ್ಷತ್ರಿಯರನ್ನು ವಧಿಸಿ ನಂತರ ವಿಶ್ರಮಿಸಿದ ಪರಶುರಾಮನಂತೆ ನೀವುಗಳು ನಿರ್ನಾಮವಾಗುವವರೆಗೂ ನನಗೂ ವಿಶ್ರಾಂತಿ ಬೇಕಿಲ್ಲ. ದುಷ್ಟರಾದ ಕ್ಷತ್ರಿಯ ಕುಲಕ್ಕೆ ಕಳಂಕಿತರಾದ ನಿಮ್ಮೆಲ್ಲರನ್ನೂ ಸಂಹರಿಸುವವರೆಗೂ ಬಿಚ್ಚಿ ಹೋಗಿರುವ ಕಾಲಸರ್ಪದಂತಿರುವ ಈ ಜುಟ್ಟನ್ನು ಕಟ್ಟುವುದಿಲ್ಲ. ಹಾಗೆ ಕಟ್ಟಿದ್ದಲ್ಲಿ ನನಗೆ ನರಕ ಪ್ರಾಪ್ತವಾಗಲಿ ಎಂದು ಭೀಕರ ಪ್ರತಿಜ್ಞೆ ಮಾಡಿ ತಲೆಯ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಾ ನೆಲವನ್ನು ಕುಟ್ಟುವಂತೆ ಹೆಜ್ಜೆ ಹಾಕುತ್ತಾ ಕೋಪದಿಂದ ಹೊರಟ. ಬ್ರಾಹ್ಮಣನು ಕೋಪದಿಂದ ಹಾಗೆ ನಡೆಯುತ್ತಿದ್ದಾಗ ದಾರಿಯಲ್ಲಿ ಹುಲ್ಲುಗರಿಕೆಯೊಂದು ಕಾಲಿಗೆ ಸಿಕ್ಕಿ ಮುಗ್ಗರಿಸುವಂತಾಯಿತು. ಹೋಗುತ್ತಿದ್ದ ರಭಸಕ್ಕೆ ಅವನು ಕೆಳಗೆ ಬಿದ್ದ. ಮೊದಲೇ ರೇಗಿದ್ದ ಅವನ ಕೋಪಕ್ಕೆ ತುಪ್ಪ ಸುರಿದಂತಾಯಿತು. ನೆಲವನ್ನು ಒಗೆದು ಹುಲ್ಲುಗರಿಕೆಯನ್ನು ಬುಡ ಸಮೇತ ಕಿತ್ತು ಅದನ್ನು ನಂತರ ಸುಟ್ಟು ಹಾಕಿದ. ನಂತರವೇ ಆ ಬ್ರಾಹ್ಮಣನು ಸಮಾಧಾನದ ನಿಟ್ಟುಸಿರು ಬಿಟ್ಟಿತು. ಇದನ್ನೆಲ್ಲ ನೋಡುತ್ತಿದ್ದ ಯುವಕನೊಬ್ಬ ಮಹಾಕೋಪಿಷ್ಠನಾದ, ಹಿಡಿದ ಕೆಲಸ ಸಾಧಿಸದೆ ಬಿಡದ ಆ ಬ್ರಾಹ್ಮಣನನ್ನು ಆಶ್ರಯಿಸಿದರೆ ತನ್ನ ಕೆಲಸ ಕೈಗೂಡುವುದೆಂದು ನಿಶ್ಚಯಿಸಿ ಮುಂದೆ ಬಂದು ಹೋಗುತ್ತಿದ್ದ ಬ್ರಾಹ್ಮಣನಿಗೆ ನಮಸ್ಕರಿಸಿ, ಈಗಲೇ ಮಧ್ಯಾಹ್ನವಾಗಿದೆ, ಬ್ರಾಹ್ಮಣರು ಹಸಿದು ಹೋಗುವುದು ಉಚಿತವಲ್ಲ, ಇಂದು ನನ್ನ ಆತಿಥ್ಯ ಸ್ವೀಕರಿಸಬೇಕು ಎಂದು ಕೇಳಿಕೊಂಡನು. ಆ ಯುವಕನ ಮುಖದಲ್ಲಿದ್ದ ತೇಜಸ್ಸು, ಕಲಿಯಂತೆ ಕಾಣುತ್ತಿದ್ದ ಮೈಕಟ್ಟು, ನಯ ವಿನಯ ಕಂಡ ಬ್ರಾಹ್ಮಣ ಒಪ್ಪಿ ಆ ಯುವಕನ ಜೊತೆ ಹೊರಟ. ಆ ಬ್ರಾಹ್ಮಣನೇ ಚಾಣಕ್ಯ.